S1 TV ಯೂಟ್ಯೂಬ್ ವೀಕ್ಷಕರಿಗೆ ನಾನು ಹೃದಯಪೂರ್ವದ ನಮಸ್ಕಾರ. ಫ್ರೆಂಡ್ಸ್, ನನ್ನ ಹೆಸರು ಬಂದರೆ ಡಾಕ್ಟರ್ ಕಾವಡಿ ಸತೀಶ್ ಕುಮಾರ್. ಈ ವಿಡಿಯೋದಲ್ಲಿ ರೀಸೆಂಟ್ವಾಗಿ ಒಂದು 2 or 3 ಲೇಡೀಸ್ ಪೇಷಂಟ್ಸ್ ನಮ್ಗೆ ಕಾಲ್ ಮಾಡಿದ್ರು. ಸರ್, ನನಗೂ ಈ ಪ್ರಾಬ್ಲಮ್ ಇದೆ, ಈ ಇನ್ಫೆಕ್ಷನ್ ಇದೆ, ಸೊ ಇದು ಏನಾದರೂ ದೊಡ್ಡ ಡೇಂಜರಾ? ಸೊ ಅದು ಏನು ಇನ್ಫೆಕ್ಷನ್ ಅಂತ ನಾನು ಹೇಳ್ತೀನಿ ನಾನು. ಸೊ ಇದು ದೊಡ್ಡ ಡೇಂಜರಾ? ಇದು ಏನಾದರೂ STD ಇನ್ಫೆಕ್ಷನಾ? ಸರ್, ನನಗೆ ತುಂಬ ಭಯ ಇದೆ, ಸೊ ಇದಕ್ಕೆ ಟ್ರೀಟ್ಮೆಂಟ್ ಏನು? ಸೊ ರಿಪೀಟೆಡ್ವಾಗಿ ಕೇಳ್ತಾ ಇದ್ರು. ಸೊ ಈ ವಿಡಿಯೋದಲ್ಲಿ ಈ ಪ್ರಾಬ್ಲಮ್ ಯಾಕೆ ಬರುತ್ತೆ, ಇನ್ಫೆಕ್ಷನು, ಸೊ ರೀಸನ್ ಏನು, ಕಾಸ್ ಏನು, ಟ್ರೀಟ್ಮೆಂಟ್ ಏನು, ಸೊ ಡೀಟೇಲ್ವಾಗಿ ಕ್ಲಿಯರ್ವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಇದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ, ಆಕ್ಟಿವೇಟ್ ಮಾಡ್ಕೊಂಡು ನೋಡಿ ವಿಡಿಯೋನು ಕಂಪ್ಲೀಟ್ವಾಗಿ ವಾಚ್ ಮಾಡಿ ಫ್ರೆಂಡ್ಸ್, ಏನು ನಿಮ್ಗೆ ಅರ್ಥ ಆಗುತ್ತೆ, ಓಕೆನಾ? ಸೊ ನಾಳೆ ಟಾಪಿಕ್ ಅಂದರೆ ಹೋಗಿದ್ರೆ ವೈಸೈನಲ್ ಇನ್ಫೆಕ್ಷನ್. ಸೊ ರೀಸೆಂಟ್ವಾಗಿ ಒಂದು 2-3 ಲೇಡೀಸ್ ಪೇಷಂಟ್ ನಮ್ಗೆ ಕಾಲ್ ಮಾಡಿ ಕೇಳಿದರು, ಸರ್ ನನಗೂ ಇನ್ಫೆಕ್ಷನ್ ಇದೆ. ಸೊ ಇದು ಟ್ರೈಕೋಮೊನಾಲಿಸಿಸ್ ವೈಸೈನಾಲಿಸಿಸ್ ಇನ್ಫೆಕ್ಷನ್ ಅಂತಾರೆ ಫ್ರೆಂಡ್ಸ್, ಆ್ಯಂಡ್ ಕ್ಯಾನಿಡಿಯಾಸ್ ಅನ್ನು ಕೂಡ ಹೇಳ್ತಾರೆ. ಸೊ ಇದೊಂದು ಫಂಗಸ್ ಇನ್ಫೆಕ್ಟ್ ಆಗಿದ್ರೆ ಬರುತ್ತೆ, ಆಮೇಲೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಬಂದ್ರೂ ಬರುತ್ತೆ ಫ್ರೆಂಡ್ಸ್. ಸೊ ಫಸ್ಟು ಕಾಸ್ ನೋಡಬೇಕು. ಸೊ ಬ್ಯಾಕ್ಟೀರಿಯಾ ಆರ್ ಫಂಗಸ್ ಇದು ನೋಡ್ಕೊಂಡು ಟ್ರೀಟ್ಮೆಂಟ್ ತಗೊಂಡ್ರೆ ಕಂಪ್ಲೀಟ್ವಾಗಿ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್, ಓಕೆನಾ? ಸೊ ಈ ಪ್ರಾಬ್ಲಮ್ ಮ್ಯಾಕ್ಸಿಮಮ್ ಯಾಕೆ ಬರುತ್ತೆ ಅಂತೆ, ಸೊ ಈಗ ಹೇಳಿದಿಲ್ಲ, ಫಂಗಸ್ ಆರ್ ಬ್ಯಾಕ್ಟೀರಿಯಾ. ಇನ್ನು ಹೋಗಿದ್ರೆ ಒಂದೊಂದು ಟೈಮ್ನಲ್ಲಿ STD ಇನ್ಫೆಕ್ಷನ್, ಸೊ ಈ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಟ್ ಆಗಿದ್ರ ಮೇಲೆ ಕೂಡ ಈ ಪ್ರಾಬ್ಲಮ್ ಒಂದೊಂದು ಟೈಮಲ್ಲಿ ಬರೋಕ್ಕೆ ಚಾನ್ಸಸ್ ಇದೆ. ಹೋಗಿದ್ರೆ ಸಿಮ್ಟಮ್ಸು ಈ ಪೇನ್ಫುಲ್ ಯೂರಿನೇಷನು, ಸೊ ಒಂದೊಂದು ಟೈಮ್ನಲ್ಲಿ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಆಗೋಕ್ಕೆ ಚಾನ್ಸ್ ಇದೆ, ಆಮೇಲೆ ಬರ್ನಿಂಗ್ ಇರುತ್ತೆ, ಆಮೇಲೆ ತುಂಬ ಒಂದೊಂದು ಟೈಮ್ ನೋವು ಇರುತ್ತೆ, ಪೇಯ್ನ್ ಇರುತ್ತೆ. ಸೊ ಈ ಥರ ಸಿಮ್ಟಮ್ಸ್ ಎಲ್ಲ ಖಂಡಿತವಾಗ್ಲೂ ಇರುತ್ತೆ ಫ್ರೆಂಡ್ಸ್. ಸೊ ಈ ಥರ ಕಂಡೀಷನ್ನಲ್ಲಿದ್ದರೆ ನೀವು ದಯವಿಟ್ಟು ಸೆಕ್ಸ್ನಲ್ಲಿ ಎಕ್ಸ್ಪೋಸ್ ಆಗಬೇಡ. ಯಾಕಂದರೆ ಎಕ್ಸ್ಪೋಸ್ ಆಗಿದ್ರೆ ಸೊ ನಿಮಗೂ ಇನ್ಫೆಕ್ಟ್ ಆಗುತ್ತೆ, ಆಮೇಲೆ ನಿಮ್ಮ ಗಂಡ, ಸೊ ನಿಮ್ಮ ಹಸ್ಬೆಂಡ್ಗೂ ಆರ್ ನಿಮ್ಮ ಬಾಯ್ ಫ್ರೆಂಡ್ಗೂ ಖಂಡಿತವಾಗ್ಲೂ ಅವ್ರಿಗೂ ಸೊ ಎಕ್ಸ್ಪೋಸ್ ಆದಮೇಲೆ ಅವ್ರಿಗೂ ಇನ್ಫೆಕ್ಟ್ ಆಗೋಕ್ಕೆ ಚಾನ್ಸಸ್ ಇದೆ, ಓಕೆನಾ? ಸೊ ದಯವಿಟ್ಟು ಇದು ಮ್ಯಾಕ್ಸಿಮಮ್ ಇಂಟರ್ಕೋರ್ಸ್ ಅಂದರೂ ಅವಾಯ್ಡ್ ಮಾಡ್ಕೊಳ್ಳಿ. ಸೊ ಫಸ್ಟು ಇನ್ಫೆಕ್ಷನ್ ಬಂದಮೇಲೆ ಸೊ ತುಂಬ ಜನಕ್ಕೂ ಒಂದು ಡೌಟ್ ಇದೆ, ಇದೇನಾದರೂ HIV ಆಗಿ ಕನ್ವರ್ಟ್ ಆಗುತ್ತಂತ. HIV ಆ ಥರ ಏನು ಕನ್ವರ್ಟ್ ಆಗಲ್ಲ, ಇದು ನಾರ್ಮಲ್ ಕಂಡೀಷನೇ, ಅವ್ರ ಕಾಮನ್ ಇನ್ಫೆಕ್ಷನೇ. ಸೊ ಈಸಿಯಾಗಿ ನೋಡ್ಕೊಂಡು ಸೊ ಸಿಮ್ಟಮ್ಸ್ ಫಸ್ಟು, ಸೊ ಸಿಮ್ಟಮ್ಸ್ ಎಲ್ಲ ನೋಡ್ಕೊಂಡು ಟ್ರೀಟ್ಮೆಂಟ್ ತಗೊಂಡ್ರೆ ಕಂಪ್ಲೀಟ್ವಾಗಿ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್, ಓಕೆನಾ? ಸೊ ನಮ್ಮ ತುಂಬ ಜನ ಒಂದು 10 ಮೆಂಬರ್ಸ್ ತಗೊಂಡ್ರೆ 2 or 3 ಲೇಡೀಸ್ ಪೇಷಂಟ್ಗಳು ಕಾಲ್ ಮಾಡಿ ಕೇಳ್ತಾ ಇದ್ದೀರಾ. ಸೊ ದಯವಿಟ್ಟು ನೀವು ಶೈ ಆ ಥರ ಫೀಲ್ ಮಾಡಬೇಡ. ವಿಡಿಯೋಸ್ನಲ್ಲಿ ನಂಬರ್ ಇದೆ, ನಾನು ಕಾಲ್ ಮಾಡಿ ನಾನು ಸಿಮ್ಟಮ್ಸ್ ಎಲ್ಲ ಹೇಳಿದ್ರಿ, ಅದು ಬಿಟ್ಟು ನಾನು ಟ್ರೀಟ್ಮೆಂಟ್ಗೂ ಹೇಳ್ತೀನಿ. ಇಲ್ಲ ನಿಯರ್ ಲೇಡಿ ಡಾಕ್ಟರ್ ಇದ್ರಿ ಕೂಡ ನೀವು ಕನ್ಸಲ್ಟ್ ಆಗಿ ಫ್ರೆಂಡ್ಸ್, ಓಕೆನಾ? ಸೊ ಕನ್ಸಲ್ಟ್ ಮಾಡಿ ಸೊ ಪ್ರಾಬ್ಲಮ್ ನೋಡ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳಿ. ಸೊ ಇದೊಂದು ಟ್ರೈಕೋಮೊನಾಲಿಸಿಸ್ ವಜನಲ್ ಇನ್ಫೆಕ್ಷನ್ ಅಂತಾರೆ, ಇದೊಂದು ಕಾಮನ್ ಇನ್ಫೆಕ್ಷನೇ. ಟ್ರೀಟ್ಮೆಂಟ್ ತಗೊಂಡ್ರೆ ಕಂಪ್ಲೀಟ್ವಾಗಿ ಕ್ಲಿಯರ್ ಆಗುತ್ತೆ, ಓಕೆನಾ? ಬಟ್ ಒಂದೊಂದು ಟೈಮ್ನಲ್ಲಿ STD ಇನ್ಫೆಕ್ಷನ್ ಬರುತ್ತೆ. ಸೊ ಅದೇನು ಮತ್ತು ಸಿಮ್ಟಮ್ಸ್ ಏನು, ಸೊ ಕಂಡೀಷನ್ ಏನು ನೋಡ್ಕೋಬೇಕು ಫಸ್ಟ್, ಅದು ಡಯಾಗ್ನೋಸ್ ಮಾಡ್ಕೋಬೇಕು, ಇಲ್ಲ ಟೆಸ್ಟ್ ಮಾಡ್ಕೋಬೇಕು, ಓಕೆನಾ? ಸೊ ಹೇಳಿ ನಿಮ್ಗೂ ಅರ್ಥ ಇದ್ರೆ ನೆನೆಸ್ಕೊತಾ ಇದ್ದೀನಿ. ಸೊ ವಿಡಿಯೋದಲ್ಲಿ ನಿಮ್ಗೂ ಏನಾದರೂ ಡೌಟ್ ಇದ್ದರೆ ಸೊ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಟಾಪಿಕ್ ಮುಂಚೆ ಕಡೆ ಬಂದುಬಿಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.